ನೋಡಿ, ಪ್ರಮುಖವಾಗಿ 2 ದಿನಗಳ ಕಾಲ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು ಚೀನಾ ಪ್ರವಾಸದಲ್ಲಿದ್ದಾರೆ. ಅದರಲ್ಲಿ ರಾಜತಾಂತ್ರಿಕ ಮರ್ಯಾದೆ ಸಿಗ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಅಂದರೆ ಡೊನಾಲ್ಡ್ ಟ್ರಂಪ್ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಅಲ್ಲಿ ಚೀನಾದ ಅಧ್ಯಕ್ಷರು ಬರಲಿಲ್ಲ, ಜಿನ್ಪಿಂಗ್ ಅವರು ಬರಲೇ ಇಲ್ಲ. ಬೇರೆಯವರು ಬಂದು ಅದನ್ನು ವೆಲ್ಕಮ್ ಮಾಡಿ ಕರ್ಕೊಂಡು ಹೋದ್ರು. ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ ಬರ್ತಾ ಇದ್ದಂಗೆ ನೇರ ಎಚ್ಚರಿಕೆ ಅಮೆರಿಕಕ್ಕೆ ಕೊಟ್ಟಿರುವಂಥ ಚೀನಾ, ನೀವೇನೇ ದ್ವಿಪಕ್ಷೀಯ ಮಾತುಕತೆ ಏನೇ ಆಗಿರಲಿ, ಆದರೆ ತೈವಾನ್ ವಿಚಾರಕ್ಕೆ ನೀವು ಮಾತ್ರ ಮೂಗು ತೂರಿಸಬೇಡಿ ಅಂತ ನೇರ ಎಚ್ಚರಿಕೆ ಇದೆ. ಸೊ ಹಂಗಾಗಿ ಇಲ್ಲಿ ಎಲ್ಲ ಒಂದು ಕಡೆ ಅಮೆರಿಕ ಅಧ್ಯಕ್ಷರಿಗೆ ಈ ಭೇಟಿ ಅವಶ್ಯಕತೆ ಇತ್ತ ಅಥವಾ ಈ ರೀತಿಯ ಮರ್ಯಾದೆ ಬೇಕಿತ್ತ ಅನ್ನುವಂಥ ಚರ್ಚೆ ಸಹಜವಾಗಿ ನಡೀತಾ ಇರುವಂಥದ್ದು. ಸೊ ಈ ರೀತಿಯಾಗಿ ಅಮೆರಿಕ ಅಧ್ಯಕ್ಷರನ್ನು ನೋಡಿಕೊಂಡಿರುವಂಥದ್ದು ಚೀನಾ 2 ದಿನಗಳ ಪ್ರವಾಸ, ನಿನ್ನೆ ಮತ್ತು ಇವತ್ತು. ಸೊ ಹಂಗಾಗಿ ಏನೆಲ್ಲ ಮಾತುಕತೆ ಆಗಿದೆ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಟ್ರಂಪ್ ಸ್ವಾಗತಕ್ಕೆ ಜಿನ್ಪಿಂಗ್ ಅವರು ಅಂದರೆ ಚೀನಾದ ಅಧ್ಯಕ್ಷರು ಯಾಕೆ ಬರಲಿಲ್ಲ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಮೆರಿಕದ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಅವರ ಸ್ವಾಗತವನ್ನು ಮಾಡೋದಕ್ಕೆ ಇವರು ಬರಲಿಲ್ಲ. ಸೊ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ಚೀನಾದ ರಾಜಧಾನಿ ಬೀಜಿಂಗ್ಗೆ ಹೋಗಿದ್ರು. ಸೊ 2 ದಿನಗಳ ಕಾಲ ಮಹತ್ವದ ಶೃಂಗಸಭೆ ಇದೆ, ಆ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಭೇಟಿಯನ್ನು ಸಹಜವಾಗಿ ಜಗತ್ತಿನ ರಾಜಕೀಯ ಮತ್ತು ಆರ್ಥಿಕ ವಲಯಗಳು ಸಹಜವಾಗಿ ತೀವ್ರ ಕುತೂಹಲದಿಂದ ನೋಡ್ತಾ ಇರುವಂಥದ್ದು. ಆದರೆ ಟ್ರಂಪ್ ವಿಮಾನದಿಂದ ಇಳಿದಾಗ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಏನಿದಾರಲ್ಲ, ಕಿ ಜಿನ್ಪಿಂಗ್ ಅವರು ಬರಲಿಲ್ಲ ಅಲ್ಲಿ. ಅಂದರೆ ಸ್ವತಃ ವಿಮಾನ ನಿಲ್ದಾಣಕ್ಕೆ ಬರದೇ ಇರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಸಹಜವಾಗಿ ಇನ್ನೊಬ್ಬ ದೇಶದ ಅಧ್ಯಕ್ಷರು ಬಂದಾಗ ಅಂದರೆ ಅತಿಥಿ ಮಾಡಿಕೊಳ್ಳುವಂಥ ಆ ದೇಶದ ಅಧ್ಯಕ್ಷರು ಬಂದು ಸ್ವಾಗತ ಮಾಡೋದು ಅಥವಾ ವೆಲ್ಕಮ್ ಮಾಡೋದು ಅದು ವಾಡಿಕೆ ಅದು. ಸೊ ಹಂಗಾಗಿ ಟ್ರಂಪ್ ಅವರ ವಿಶೇಷ ವಿಮಾನ ಏನಿದೆಯಲ್ಲ ಬೀಜಿಂಗ್ ವಿಮಾನ ನಿಲ್ದಾಣಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ಚೀನಾದ ಉಪಾಧ್ಯಕ್ಷರಾಗಿರುವಂಥ ಹನ್ ಜೆಹಾಂಗ್ ಮತ್ತು ಹಿರಿಯ ಅಧಿಕಾರಿಗಳು ಅವರನ್ನು ಸ್ವಾಗತ ಮಾಡಿದರು. ಸ್ವಾಗತ ಏನೋ ಚೆನ್ನಾಗಿ ಮಾಡಿದರು, ಬಟ್ ಚರ್ಚೆ ಆಗಿರೋದೇನು ಅಂದರೆ ಜಿನ್ಪಿಂಗ್ ಯಾಕೆ ಬರಲಿಲ್ಲ ಅನ್ನೋದು. ಅಂದರೆ ಅವರಿಗೆ ಯಾವ ರೀತಿಯಾಗಿ ಸ್ವಾಗತ ಸಿಕ್ತು ಅಂತ ಹೇಳಿದ್ರೆ ಕೆಂಪು ಹಾಸು ಆಗಿರ್ಬೋದು, ಗೌರವ ವಂದನೆ, ಧ್ವಜ ಹಿಡಿದಿರುವಂಥ ವಿದ್ಯಾರ್ಥಿಗಳಿಂದ ಭರ್ಜರಿಯಾಗಿರುವಂಥ ಸ್ವಾಗತ ಸಿಕ್ತು, ಆ ರೀತಿಯ ಆತಿಥ್ಯ ಅಂತೂ ಸಿಕ್ತು ಅಲ್ಲಿ. ಆದರೂ ಜಿನ್ಪಿಂಗ್ ಗೈರ ಆಗಿರೋದು ಕೆಲವರಿಗೆ ಅಚ್ಚರಿ ಆಯಿತು ಅಲ್ಲಿ. ಸೊ ಈ ಶೃಂಗಸಭೆ ಹಲವು ಸೂಕ್ಷ್ಮ ವಿಷಯಗಳ ಬಗ್ಗೆ ಚರ್ಚೆ ಆಗತ್ತೆ. ಅದಕ್ಕಿಂತ ಮುಂಚೆ 4 ಅಂಶಗಳ ಬಗ್ಗೆ ನೀವು ಮಾತನಾಡಲಿಕ್ಕೆ ಹೋಗಬೇಡಿ ಅಂತೇಳಿ ಟ್ರಂಪ್ಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರೋದು. ಸೊ ಹಂಗಾಗಿ ಟ್ರಂಪ್ಗೆ ಚೀನಾ ಕಡೆಯಿಂದ 4 ರೆಡ್ ಲೈನ್, ಅಂದರೆ ಈ ಗೆರೆಯನ್ನು ನೀವು ದಾಟಲಿಕ್ಕೆ ಹೋಗಬೇಡಿ ಅಂತ 4 ಪ್ರಮುಖ ಅಂಶಗಳನ್ನು ಹೇಳಿದ್ದಾರೆ. ಈ 4 ಅಂಶಗಳನ್ನು ಬಿಟ್ಟು ನೀವೇನೇ ಆದರೂ ಮಾತುಕತೆಯನ್ನು ಮಾಡಿ ಅಂತೇಳಿ. ಹಾಗಾದರೆ ಆ 4 ಅಂಶಗಳು ಏನು? ಪ್ರಮುಖವಾಗಿ ತೈವಾನ್ ವಿಚಾರ. ನಿಮಗೆ ತೈವಾನ್ ಅಂತ ಗೊತ್ತೇ, ತೈವಾನಲ್ಲಿ ಮೂಗು ತೂರಿಸುವಂಥ ಕೆಲಸವನ್ನು ಅಲ್ಲಿ ಅಮೆರಿಕ ಮಾಡ್ತಾನೆ ಇದೆ. ಆ ಕೆಲಸವನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಚೀನಾ ನೇರವಾಗಿ ಅಮೆರಿಕಕ್ಕೆ ಹೇಳಿರುವಂಥದ್ದು. ಸೊ ತೈವಾನ್ ವಿಚಾರದಲ್ಲಿ ನೀವು ಅಡ್ಡ ಬರಬೇಡಿ ಅನ್ನುವಂಥ ವಿಚಾರ 4 ಪ್ರಮುಖ ಅಂಶಗಳನ್ನು ಕೂಡ ಮುಂದಿಟ್ಕೊಂಡಿದ್ದಾರೆ. ಆ 4 ಅಂಶಗಳು ಯಾವುವು ಅಂತಲೂ ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳು. ಅಂದರೆ ಮಾನವ ಹಕ್ಕುಗಳ ವಿಚಾರ ಅಂತ ಬಂದಾಗ ಸುಖ ಸುಮ್ಮನೆ ತಲೆ ತೂಗಿಸೋಕ್ಕೆ ನೀವು ಬರಬೇಡಿ ಅಂತೇಳಿ ದ್ವಿಪಕ್ಷೀಯ ಮಾತುಕತೆಯಲ್ಲಿ 4 ಅಂಶಗಳನ್ನು ಪ್ರಸ್ತಾಪಿಸಬಾರದು ಅಂತೇಳಿ ಕಡ್ಡಿ ಮುರಿದಂತೆ ಹೇಳಿರುವಂಥ ಚೀನಾ ರಾಯಭಾರ ಕಚೇರಿ ಇದೆಯಲ್ಲ, ನೇರವಾಗಿ ಅಲ್ಲಿ ಬರ್ತಾ ಇದ್ದಂಗೆ ಅವರು ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಸೊ ಹಂಗಾಗಿ ಅಲ್ಲಿ 4 ಅಂಶಗಳನ್ನಿಟ್ಟು ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ವಿಚಾರಕ್ಕೆ ನೀವು ತಲೆ ದೂರಿಸಬೇಡಿ. ಮಾರ್ಗಗಳು ಮತ್ತು ರಾಜಕೀಯ ವ್ಯವಸ್ಥೆಗಳು. ರಾಜಕೀಯ ಅಂತ ಬಂದಾಗ ಆ ದೇಶದ ಸ್ವಾತಂತ್ರ್ಯ ಹಕ್ಕಾಗತ್ತೋ, ಸಾರ್ವಭೌಮದ ಹಕ್ಕು, ಆ ಮಾರ್ಗವನ್ನು ನಾವೇ ಕಾಪಾಡ್ಕೊಳ್ತೀವಿ, ನಿಮ್ಮ ಸಲಹೆ ಸೂಚನೆ ನಮಗೆ ಬೇಕಿಲ್ಲ ಅನ್ನೋದು. ಇನ್ನು ಚೀನಾದ ಅಭಿವೃದ್ಧಿ ಮತ್ತು ಹಕ್ಕುಗಳು ವಿಚಾರ ಅಂತ ಬಂದಾಗ ಅದಕ್ಕೂ ಕೂಡ ನೀವು ತಲೆ ಹಾಕಬೇಡಿ, ಅದನ್ನು ಚೀನಾ ಸಹಿಸೋದಿಲ್ಲ ಅಂತೇಳಿ. ಅಂದರೆ ಇದ್ದಕ್ಕಿದ್ದಾಗೆ ಟ್ಯಾರಿಫನ್ನು ಘೋಷಣೆ ಮಾಡಿದ್ರಲ್ಲ, ಹಾಗಾಗಿ ನೀವು ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಆರ್ಥಿಕತೆಯಲ್ಲಿ ವಿಶ್ವದಲ್ಲೇ ದೊಡ್ಡ ರಾಷ್ಟ್ರ ಆಗುತ್ತೆ ಚೀನಾ. ಎರಡರಲ್ಲಿ ಅಂದರೆ ಆರ್ಥಿಕತೆ ವಿಚಾರ ಅಂತ ಬಂದಾಗ ವಿಶ್ವದಲ್ಲಿ 2ನೇದು ಅತಿ ದೊಡ್ಡ ಆರ್ಥಿಕ ರಾಷ್ಟ್ರ ಆಗಿರುವಂಥ ಚೀನಾ. ಸೊ ಹಂಗಾಗಿ ನಮ್ಮ ಆರ್ಥಿಕತೆಯನ್ನು ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿದೆ. ಇದರ ಮಧ್ಯೆ ನೀವು ಬಾಯಿ ತುರಿಸೋಕ್ಕೆ ಬರಬೇಡಿ. ಮತ್ತು ಇದ್ದಕ್ಕಿದ್ದಾಗೆ ನೀವು ಈ ರೀತಿ ಟ್ಯಾರಿಫ್ ಘೋಷಣೆ ಮಾಡಿದರೂ ಕೂಡ ಅದನ್ನು ಚೀನಾ ಸಹಿಸ್ಕೊಳ್ಳೋದಿಲ್ಲ. ಸೊ ಈ 4 ಅಂಶಗಳನ್ನು ಬಿಟ್ಟು ಬೇರೆದೇನಾದರೂ ಮಾತಾಡಿ ಅನ್ನೋ ರೀತಿಯಲ್ಲಿ ಅವರು ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರೋದು. ಇನ್ನು ಇನ್ನೊಂದು ನೇರ ಎಚ್ಚರಿಕೆ ಏನು ಅಂತ ಹೇಳಿದ್ರೆ, ಇದೆಲ್ಲ ಒಂದು ಭಾಗ, ಈ 4 ಅಂಶಗಳೇನು ಇಟ್ಟಿದ್ರಲ್ಲ ಇದು ಒಂದು ಭಾಗ. ಆದರೆ ಇನ್ನೊಂದು ನೇರ ಎಚ್ಚರಿಕೆ, ತೈವಾನ್ ತಂಟೆಗೆ ಬಂದರೆ ನಾವು ನೇರವಾಗಿ ಯುದ್ಧಕ್ಕೆ ಇಳಿತೀವಿ ಅಂತ ನೇರ ಎಚ್ಚರಿಕೆ ಹೋಗಿದೆ ಅಮೆರಿಕಕ್ಕೆ.
ಯಾಕೆ ತೈವಾನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಚೀನಾಗೆ? ಸಹಜವಾಗಿ ತೈವಾನ್ ಚೀನಾಗೆ ಇಂಪಾರ್ಟೆಂಟ್, ಬಟ್ ಆದರೆ ಸುಮ್ಮನೆ ಮೂಗು ತೂರಿಸ್ತಾ ಇರೋದು ಅಮೆರಿಕ ಅನ್ನುವಂಥ ಇವರ ವಾದ. ಸೊ ಹಂಗಾಗಿ ತೈವಾನ್ ವಿಚಾರದಲ್ಲಿ ನಾವು ಯಾವುದೇ ರಾಜಿ ಮಾಡಿಕೊಳ್ಳೋದಿಲ್ಲ ಅಂತ ನೇರ ಎಚ್ಚರಿಕೆಯನ್ನು ಅಮೆರಿಕಕ್ಕೆ ಕೊಟ್ಟಿದೆ ಚೀನಾ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇರ ಭೇಟಿಯ ವೇಳೆ ಜಿನ್ಪಿಂಗ್ ನೀಡಿರುವಂಥ ಈ ಎಚ್ಚರಿಕೆ ಇದೆಯಲ್ಲ, ಕೇವಲ ರಾಜತಾಂತ್ರಿಕ ಮಾತುಕತೆಯಾಗಿ ಉಳಿಯದೆ ಸಂಭಾವ್ಯ ಯುದ್ಧದ ಮುನ್ಸೂಚನೆಯಂತೆ ಕಂಡು ಬಂತು ಇದು. ಸೊ ತೈವಾನ್ ವಿಚಾರದಲ್ಲಿ ನಾವು ಯಾವುದೇ ರಾಜಿ ಮಾಡಿಕೊಳ್ಳೋದಿಲ್ಲ, ಅಗತ್ಯ ಬಿದ್ದರೆ ಸೇನಾ ಶಕ್ತಿ ಬಳಸಲು ಹಿಂಜರಿಯೋದಿಲ್ಲ ಅನ್ನುವಂಥ ಕಠಿಣ ಸಂದೇಶವನ್ನು ಜಿನ್ಪಿಂಗ್ ರವಾನೆ ಮಾಡಿದ್ದಾರೆ. ಸೊ ಅಮೆರಿಕ ತೈವಾನ್ಗೆ ನಿರಂತರವಾಗಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಪೂರೈಸ್ತಾ ಇದೆಯಲ್ಲ, ಅದನ್ನು ಚೀನಾ ಸಹಿಸಿಕೊಳ್ಳೋದಿಲ್ಲ ಅಂತೇಳಿ ಇದು ಚೀನಾದ ಆಕ್ರೋಶಕ್ಕೆ ಮುಖ್ಯ ಕಾರಣ. ಸೊ ಹಂಗಾಗಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ನೀವು ಪೂರೈಕೆ ಮಾಡಿದ್ದೇ ಆದಲ್ಲಿ ಯುದ್ಧ ಮಾಡಬಹುದು ಅಂತ ನೇರ ಎಚ್ಚರಿಕೆಯನ್ನು ಕೊಟ್ಟಿದೆ. ಸೊ ಟ್ರಂಪ್ ಆಡಳಿತವು ತೈವಾನ್ಗೆ ನೀಡ್ತಾ ಇರುವಂತಹ ಈ ಭದ್ರತಾ ಬೆಂಬಲವನ್ನು ನಿಲ್ಲಿಸದಿದ್ದರೆ ಅದು ನೇರ ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಚೀನಾದ ವಾದ ಇದು. ಸೊ ಹಂಗಾಗಿ ಇನ್ಮೇಲೆ ಆದರೂ ಅಮೆರಿಕ ಏನು ಮಾಡುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೇರ ಎಚ್ಚರಿಕೆ ಅಂತ ಬಂದಾಗ ಮತ್ತೆ ಅಮೆರಿಕ ಇರಾನ್ ಇದು ಚೀನಾ ನಡುವೆ ಏನಾದರೂ ಮತ್ತೆ ಯುದ್ಧ ಆರಂಭ ಆಗತ್ತಾ ಅನ್ನುವಂಥ ಚರ್ಚೆ, ಅದನ್ನು ಶಮನ ಮಾಡೋದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಚೀನಾಕ್ಕೆ ಹೋಗಿದ್ರು. ಬಟ್ ಯಾವುದೇ ಯೂಸ್ ಇಲ್ಲ ಅನ್ನೋ ರೀತಿಯಲ್ಲಿ, ಅಂದರೆ ಸರಿಯಾದ ರೀತಿಯಲ್ಲಿ ಅವರಿಗೆ ರೆಸ್ಪೆಕ್ಟ್ ಸಿಕ್ಕಿಲ್ಲ, ಒಬ್ಬ ದೇಶದ ನಾಯಕನನ್ನು ನೋಡಿಕೊಳ್ಳುವ ರೀತಿ ಸರಿಯಿಲ್ಲ ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ. ನೋಡಿ, ಇನ್ನು ಪ್ರಮುಖವಾಗಿ ಟ್ರಂಪ್ಗೆ ಚೀನಾ ಕಡೆಯಿಂದ ಈ ರೀತಿಯ ಓಪನ್ ಟಾಕ್ ಅಂತೂ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಏನಿದ್ರು, ಯಾಕಂದರೆ ಈಗ ಅಮೆರಿಕ ಚೀನಾ ಅಂತ ಬಂದಾಗ ಎರಡು ಪ್ರಬಲ ರಾಷ್ಟ್ರಗಳು, ಹೆದರುವಂಥ ಅವಶ್ಯಕತೆನೇ ಇಲ್ಲ, ಚೀನಾಕ್ಕಾಗಿರಲಿ ಅಥವಾ ಅಮೆರಿಕ ಆಗಿರಲಿ. ಹಾಗಾಗಿ ಏನಿದ್ರು ಕೂಡ ಅದನ್ನು ನೇರವಾಗಿ ಎರಡು ದೇಶಗಳು ಮಾತಾಡ್ಕೊಂಡಿರುವಂಥದ್ದು. ಸೊ ಹಂಗಾಗಿ ಬೀಜಿಂಗ್ನ ಗ್ರೇಟ್ ಹಾಲ್ ಆಫ್ ದಿ ಪೀಪಲ್ನಲ್ಲಿ ನಡೆದಿರುವಂಥ ಈ ದ್ವಿಪಕ್ಷೀಯ ಶೃಂಗಸಭೆಯಲ್ಲಿ ಮಾತನಾಡಿರುವಂಥ ಈ ಅಧ್ಯಕ್ಷರು ಏನಿದ್ದಾರಲ್ಲ, ಸೊ ತೈವಾನ್ ವಿಚಾರದ ಬಗ್ಗೆ ಮಾತನಾಡಿದರು. ಅಂದರೆ ಚೀನಾದ ಅಧ್ಯಕ್ಷರು ಜಿನ್ಪಿಂಗ್. ಸೊ ತೈವಾನ್ ವಿಷಯವು ಅಮೆರಿಕ ಚೀನಾ ಸಂಬಂಧಗಳಲ್ಲಿ ಅತ್ಯಂತ ಸೂಕ್ಷ್ಮ ಮತ್ತು ಪ್ರಮುಖವಾದದ್ದು ಅಂತ ಹೇಳಿದರು. ತಪ್ಪಾಗಿ ನಿರ್ವಹಿಸಿದರೆ ಎರಡು ರಾಷ್ಟ್ರಗಳ ನಡುವೆ ಸಂಘರ್ಷಕ್ಕೆ ಕಾರಣ ಆಗಬಹುದು ಅಥವಾ ಸಂಘರ್ಷಕ್ಕೆ ಬರಬಹುದು ಅನ್ನುವಂತಹ ಮುನ್ಸೂಚನೆ, ನೇರ ಎಚ್ಚರಿಕೆ ಇದೆ. ಇಡೀ ಚೀನಾ ಅಮೆರಿಕ ಸಂಬಂಧವನ್ನು ಅತ್ಯಂತ ಅಪಾಯಕಾರಿ ಪರಿಸ್ಥಿತಿಗೆ ತಳ್ಳಬಹುದು ಅಂತೇಳಿ ಕಿ ಜಿನ್ಪಿಂಗ್ ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ತೈವಾನ್ನ ಸ್ವಾತಂತ್ರ್ಯ ಮತ್ತು ತೈವಾನ್ ಜಲಸಂಧಿಯಲ್ಲಿನ ಶಾಂತಿ ಇವೆರಡು ಬೆಂಕಿ ಮತ್ತು ನೀರು ಇದ್ದಂತೆ, ಎಂದಿಗೂ ಜೊತೆಯಾಗಿರಲು ಸಾಧ್ಯವಿಲ್ಲ ಅಂತ ಅಮೆರಿಕ ತೈವಾನ್ಗೆ ನೀಡ್ತಾ ಇರುವಂಥ $1 ಬಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರ ಒಪ್ಪಂದಗಳನ್ನು ನಿಲ್ಲಿಸಬೇಕು ಮತ್ತು ಚೀನಾದ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರದು ಅನ್ನುವಂಥ ಚೀನಾ ಕಡೆಯಿಂದ ಬಂದಿರುವಂಥ ನೇರ ಖಡಕ್ ಎಚ್ಚರಿಕೆ ಇದು. ಸೊ ಈಗ ಇರುವಂಥ ಚರ್ಚೆ ಅಥವಾ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೇರವಾಗಿ ಎಚ್ಚರಿಕೆ ಕೊಡ್ತಾ ಇರುವಂಥ ಚೀನಾ ಅಮೆರಿಕಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇದೆಲ್ಲ ಬೇಕಿತ್ತಾ? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಗೆ ಪಾಟಲಿಗೆ ಒಳಗಾಕಿದ್ದಾರೆ. ಈ ರೀತಿಯಾಗಿ ಮರ್ಯಾದೆ ಇಲ್ಲದೆ ಆ ದೇಶಕ್ಕೆ ಹೋಗಬೇಕಿತ್ತ, ಇದೆಲ್ಲ ಬೇಕಿತ್ತ ಅನ್ನುವಂಥ ಚರ್ಚೆ ಈಗ. ಟ್ರಂಪ್ಗೆ ಇಷ್ಟೆಲ್ಲ ಅವಮಾನ ಯಾಕೆ, ಇದೆಲ್ಲ ಬೇಕಿತ್ತ ಅನ್ನೋದು. ಅಮೆರಿಕದ ಅಧ್ಯಕ್ಷರು ಚೀನಾಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಥವಾ ಹೋಗಿದಾಗ ಅವರಿಗೆ ಸಿಗಬೇಕಾಗಿರುವಂಥ ರಾಜತಾಂತ್ರಿಕ ಗೌರವ ಸಿಗದೇ ಇರೋದು ಮತ್ತು ಅಲ್ಲಿನ ಅಧ್ಯಕ್ಷರು ಬಹಿರಂಗವಾಗಿ ಎಚ್ಚರಿಕೆ ನೀಡೋದು ಇದೆಯಲ್ಲ, ಅಮೆರಿಕದ ಪ್ರತಿಷ್ಠೆಗೆ ಖಂಡಿತ ಅದು ಪೆಟ್ಟು ಬಿದ್ದಿದೆ ಅಂತಲೂ ಕೂಡ ಹೇಳ್ಬೋದು. ರಾಜತಾಂತ್ರಿಕವಾಗಿ ನೋಡಿದ್ರೆ ಚೀನಾ ಟ್ರಂಪ್ಗೆ ನೀಡಿರುವಂಥ ಸ್ವಾಗತ ಮತ್ತು ಎಚ್ಚರಿಕೆ ಖಂಡಿತ ಅಮೆರಿಕಕ್ಕೆ ಮುಜುಗರ ತಂದಿದೆ. ಅದಂತೂ ಸ್ಪಷ್ಟ. ಯಾಕಂದರೆ ವೆಲ್ಕಮ್ ಮಾಡೋದಕ್ಕೆ ಚೀನಾ ಅಧ್ಯಕ್ಷರು ಬರಲಿಲ್ಲ. ಆಮೇಲೆ ಬರ್ತಾ ಇದ್ದಂಗೆ ನೇರವಾಗಿ ಪೋಸ್ಟ್ ಮುಖಾಂತರ ಎಚ್ಚರಿಕೆಯನ್ನು ಕೊಡುವಂಥದ್ದು, ತೈವಾನ್ ವಿಚಾರದಲ್ಲಿ ಮೂಗು ತೂರಿಸುವಂಥ ಕೆಲಸವನ್ನು, ಶಸ್ತ್ರಾಸ್ತ್ರಗಳನ್ನು ಹೆಲ್ಪ್ ಮಾಡುವಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಅದನ್ನು ಬಿಟ್ಟು ಏನಾದರೂ ಮಾತುಕತೆ ಇದ್ದರೆ ಬನ್ನಿ ಅನ್ನೋ ರೀತಿಯಲ್ಲಿ ಆದರೂ ಕೂಡ ಹೋಗಿದ್ರು ಅಲ್ಲಿ. ಸೊ ಈ ರೀತಿಯ ಒಂಥರ ವಿಶ್ವದ ದೊಡ್ಡಣ ಅಮೆರಿಕಕ್ಕೆ ಆಗಿರುವಂಥ ಬಹಿರಂಗ ಅವಮಾನ ಅಂತಲೂ ಕೂಡ ಹೇಳ್ಬೋದು ಇದನ್ನು. ನೋಡಿ, ಇನ್ನು ಇದರ ಜೊತೆಗೆ ಈಗ ಇರಾನ್ ಅಮೆರಿಕಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇತ್ತು. ಈಗ ಚೀನಾಗೂ ಕೂಡ ಶಾಕ್ ಕೊಡೋದಕ್ಕೆ ಇರಾನ್ ಮುಂದಾಗಿದೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಹಾರ್ಮುಜ್ ಮುಖಾಂತರ ಅದರ ವಿಸ್ತರಣೆಯನ್ನು ದೊಡ್ಡ ಮಾಡೋಕ್ಕೆ ಈಗ ಇರಾನ್ ಹೊರಟಿದೆ. ಯಾವ ರೀತಿಯಾಗಿ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗಬೇಕಾಗಿದೆ. ಇಷ್ಟು ದಿನ ಅಮೆರಿಕಕ್ಕೆ ಟಕ್ಕರ್ ಕೊಡ್ತಾ ಇರುವಂಥ ಇರಾನ್ ಈಗ
ಚೀನಾ ದೇಶಕ್ಕೂ ಕೂಡ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದೆ. ಹಾರ್ಮೂಜು ರೀತಿಯಲ್ಲಿ ತನ್ನ ವಶದಲ್ಲೇ ಮತ್ತು ಆ ವೇಗವನ್ನು ವಿಸ್ತರಣೆಯನ್ನು ಮಾಡಬೇಕು, ಅದರ ಭಾಗವನ್ನು ತಮ್ಮ ವಶದಲ್ಲಿ ಪಡಿಬೇಕು ಅನ್ನುವಂಥದ್ದು. ಅಂದರೆ ಆಗ್ನೇಯ ಇರಾನ್ನ ಜಾಸ್ಕ್ ಕರಾವಳಿಯಿಂದ ಗ್ರೇಟರ್ ಟನ್ಬ ದ್ವೀಪಗಳವರೆಗೆ ಭೂಮಿಯ ವಿಸ್ತರಣೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇದೆಯಂತೆ. ಈ ರೀತಿಯಾಗಿ ಅದನ್ನು ವಿಸ್ತರಣೆ ಮಾಡಿ ನೇರವಾಗಿ ಟಕ್ಕರ್ ಕೊಡೋದಕ್ಕೆ ಯಾರಿಗೆ? ಅಮೆರಿಕಲ್ಲ, ನೇರವಾಗಿ ಚೀನಾಗೆ. ಸೊ ಹಂಗಾಗಿ ವಿಶ್ವ ತೈಲದ 20% ಸಾಗುವಂತಹ ಸಮುದ್ರ ಮಾರ್ಗವನ್ನು ಇರಾನ್ ಈಗ ವಿಸ್ತರಣೆ ಮಾಡ್ತಾ ಇದೆ, ವಿಸ್ತರಿಸಿದೆ. ಸೊ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಆ ಅಧಿಕಾರಿ ಮೊಹಮ್ಮದ್ ಅನ್ನುವಂಥ ಒಬ್ಬ ಅಧಿಕಾರಿ ಹಾರ್ಮೂಜ್ ಜಲಸಂಧಿ ಇನ್ನು ಮುಂದೆ ಕೆಲವು ದ್ವೀಪಗಳಿಗೆ ಸೀಮಿತ ಆಗಿರೋದಿಲ್ಲ, ಆದರೆ ಈಗ ಆಗ್ನೇಯ ಇರಾನ್ನ ಜಾಸ್ಕ್ ಕರಾವಳಿಯಿಂದ ಗ್ರೇಟರ್ ಟನ್ಬ ದ್ವೀಪಗಳವರೆಗೆ ವಿಸ್ತರಣೆ ಆಗತ್ತೆ ಅನ್ನುವಂಥ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ. ಜಾಸ್ಕ್ ಅನ್ನುವಂಥದ್ದು ಆ ಬಂದರು ಇದೆಯಲ್ಲ, ಪರ್ಷಿಯನ್ ಕೊಲ್ಲಿಯಿಂದ ಹೊರಗಿರುವಂತಹ ಓಮನ್ ಕೊಲ್ಲಿಯಲ್ಲಿದೆ. ಸೊ ಹಂಗಾಗಿ ಇರಾನ್ ಈ ಪ್ರದೇಶದ ಮೇಲೂ ಕೂಡ ತನ್ನ ಹಕ್ಕನ್ನು ಸ್ಥಾಪಿಸಿದೆ. ಸೊ ಇದರರ್ಥ ಇರಾನ್ ತನ್ನ ನೌಕಾಪಡೆಯ ನಿಯಂತ್ರಣ ಗಡಿಯನ್ನು ಈಗ 106 ಮೈಲುಗಳಷ್ಟು ಮುಂದೆ ವಿಸ್ತರಣೆ ಮಾಡ್ತಾ ಇದೆ. ಸೊ ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಮುಕ್ತವಾಗಿದ್ದ ಸಮುದ್ರದ ಮಾರ್ಗವನ್ನು ಈಗ ಇರಾನ್ ತನ್ನ ಸ್ವಂತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿಕೊಂಡಿರೋದು. ಇದು ಚೀನಾಗೆ ತಲೆನೋವಾಗಿರೋದು. ಅಂದರೆ ಹಡಗುಗಳು ಈಗ ಅರೇಬಿಯನ್ ಪರ್ಯಾಯ ದ್ವೀಪವನ್ನು ಸುತ್ತಬೇಕಾಗತ್ತೆ. ಬೀಜಿಂಗ್ ತನ್ನ ತೈಲ ಅಗತ್ಯಗಳನ್ನು 12% ಇರಾನಿಂದ ಮಾತ್ರ ಪಡೆಯುತ್ತೆ. ಸೊ ಹಂಗಾಗಿ ಇರಾನ್ ತೈಲ ಸರಬರಾಜನ್ನು ನಿಲ್ಲಿಸಿದರೆ ಏನಾಗುತ್ತೆ? ಚೀನಾದ ಕಾರ್ಖಾನೆಗಳು ಮುಚ್ಚುವಂತಹ ಸಾಧ್ಯತೆ ಇರುತ್ತೆ.